ಹಲೋ ಮುದ್ದು ಮಕ್ಕಳ, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಸೈನ್ಸ್ ಟೀಚರ್ ಅರ್ಚನಾ. ನಾನಿವತ್ತೊಂದು ಮೋಸ್ಟ್ ಇಂಟ್ರೆಸ್ಟಿಂಗ್ ಮತ್ತು ಇಂಪಾರ್ಟೆಂಟ್ ಟಾಪಿಕ್ ಜೊತೆ ಬಂದಿದ್ದೀನಿ. ಯಾವುದದು ಅಂತ ಹೇಳಿದ್ರೆ ನಾವು ಪ್ಲಸ್ ನೀವು ಮಾಡ್ತಿರೋ ತಪ್ಪುಗಳ ಬಗ್ಗೆ. ಯಾವುದದು ತಪ್ಪು ಅಂತ ಹೇಳಿದ್ರೆ, ಈ ಒಂದು ತಪ್ಪಿಂದ ನಮ್ಮ ಏನು 100% ಸ್ಕೋರ್ ಮಾಡಬೇಕು, ಟಾಪರ್ ಆಗಬೇಕು ಅಂತ ಏನೆಲ್ಲ ಡ್ರೀಮ್ ಕಾಣ್ತಿರ್ತೀವಲ್ವಾ, ಅದು ಹಾಗೆ ಕಡಿಮೆ ಕಡಿಮೆ ಆಗ್ತಾ ಆಗ್ತಾ ನಮ್ಮ ತಲೆಯಿಂದ ಹೊರಟೋಗ್ಬಿಟ್ಟಿರುತ್ತೆ. ಮ್ಯಾಮ್ ಅವಾಗಿಂದ ಒಂದು ತಪ್ಪು ಅಂತ ಹೇಳ್ತಿದ್ದೀರಾ, ಯಾವುದದು ತಪ್ಪು ಮ್ಯಾಮ್ ಅಂತ ಕೇಳ್ತಿದ್ದೀರಾ ಅಂತ ನನಗೆ ಗೊತ್ತು. ಸೊ ಒಂದು ಸ್ಟೋರಿ ಲೈನ್ ಜೊತೆ ಶುರು ಮಾಡಿಬಿಡೋಣ. ಸೊ ಎಲ್ಲ ಟೈಮ್ ABC ಅಂತ ಲೆಟರ್ ತೊಗೊಂಡ್ಬಿಟ್ಟು ಬೋರ್ ಮಾಡ್ತಿದ್ದೆ ಅಂತ ಗೊತ್ತು. ಸೊ ಇವಾಗ ನಾನು ಹೆಸರು ಕೊಟ್ಬಿಡೋಣ. ಓಕೆ, ನಮ್ಮ ಫ್ರೆಂಡ್ ಇದ್ದಾರೆ, ಯಾರು ಮಿಟ್ಟು ಇದ್ದಾರೆ ಅಂತ ಅಂದ್ಕೊಳ್ಳೋಣ. ನಮ್ಮ ಮಿಟ್ಟುಗೆ ಚೆನ್ನಾಗಿ ಸ್ಕೋರ್ ಮಾಡಬೇಕು, ಓದಬೇಕು, ನಮ್ಮ ಪೇರೆಂಟ್ಸನ್ನ ಪ್ರೌಡ್ ಫೀಲಿಂಗಲ್ಲಿ ಇಡಬೇಕು, ಅವ್ರಿಗೆ ಖುಷಿ ಕೊಡಿಸ್ಬೇಕು. ಓಕೆನಾ, ಫ್ರೆಂಡ್ಸ್ಗೆ ಖುಷಿ ಅನ್ನಿಸ್ಬೇಕು. ಓಕೆನಾ, ಅವ್ನು ಖುಷಿ ಆಗಬೇಕು. ನನ್ನ ರಿಲೇಟಿವ್ಸ್ ಎಲ್ಲ ಮಿಟ್ಟು ಥರ ಚೆನ್ನಾಗಿ ಓದಬೇಕು ಅಂತ ಅವ್ರ ಮಕ್ಕಳಿಗೆಲ್ಲ ಹೇಳಬೇಕು. ಒಳ್ಳೆ ಒಬೀಡಿಯಂಟ್ ಸ್ಟೂಡೆಂಟ್ ಆಗಿರಬೇಕು ಅಂತ ಆಸೆ ಏನೋ ಇದೆ. ಓಕೆನಾ, ಬುಕ್ ಓಪನ್ ಮಾಡಿ ಕೂತ್ಕೊಂಡು ಓದೋಕ್ಕೆ ಅಂತ ಕೂತ್ಕೊಂಡ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಕಣ್ಣುಗಳು ಬುಕ್ಕನ್ನೇ ನೋಡ್ತಿರುತ್ತೆ. ಬಟ್ ನಮ್ಮ ಬ್ರೈನ್ ಮನಸ್ಸಲ್ಲಿ ಬೇರೆ ಬೇರೆ ಏನೇನೋ ಯೋಚನೆಗಳು ಬರ್ತಿರುತ್ತೆ. ಸಡನ್ನಾಗಿ ನಮ್ಮ ಮಿಟ್ಟುಗೆ ಏನೆಲ್ಲ ಯೋಚನೆ ಬರುತ್ತೆ, ಫ್ಯೂಚರ್ ಪ್ಲ್ಯಾನ್ ಬಗ್ಗೆ ಯೋಚನೆ ಬರುತ್ತೆ. ಏನದು ಅಂತ ಹೇಳಿದ್ರೆ, ಸರಿ ಅವನು ಭವಿಷ್ಯದಲ್ಲಿ ನಾನೊಂದು ಕಾರ್ ತೊಗೋತೀನಿ, ಈ ಡ್ರೆಸ್ ಪರ್ಚೇಸ್ ಮಾಡ್ತೀನಿ, ಈ ಪ್ಲೇಸ್ಗೆ ವಿಸಿಟ್ ಮಾಡ್ತೀನಿ, ಈ ಥರ ಏನೇನೋ ಯೋಚನೆಗಳು ಬರುತ್ತೆ. ಇಲ್ಲ ನನ್ನ ಫ್ರೆಂಡ್ ಜೊತೆ ಹೋಗ್ಬಿಟ್ಟು ಈ ಮೂವಿ ನೋಡಬೇಕು, ಇಲ್ಲ ಆಟ ಆಡಬೇಕು, ಈ ಥರ ಏನೇನೋ ಗೊಂದಲಗಳು, ಬೇರೆ ಇನ್ನೆಲ್ಲ ಥಾಟ್ಸ್ ಬರುತ್ತೆ ಓದೋದೊಂದು ಬಿಟ್ಬಿಟ್ಟು. ಸೊ ಅವಾಗ ಏನಾಗ್ತಿದೆ, ಮಿಟ್ಟು ಮಾರ್ಕ್ಸ್ ಏನು ಕಡಿಮೆ ಆಗ್ತಾ ಇದೆ, ಅವನಿಗೆ ಬೇಜಾರಾಗ್ತಾ ಇದೆ. ಕೊನೆಗೆ ಯಾವ ಥರ ಯೋಚನೆ ಮಾಡ್ತಿದ್ದಾನೆ ಅಂತ ಹೇಳಿದ್ರೆ, ನಾನು ಒಳ್ಳೆ ಸ್ಟೂಡೆಂಟ್ ಅಲ್ಲ, ನಮ್ಮ ಪೇರೆಂಟ್ಸಿಗೆ ನಾನು ಒಳ್ಳೆ ಮಗ ಆಗಿಲ್ಲ, ಈ ಥರ ಎಲ್ಲ ಥಾಟ್ಸ್ ಬರ್ತಿದೆ, ನಾನು ಬ್ಯಾಡ್ ಚೈಲ್ಡ್, ಈ ಥರ ಎಲ್ಲ ಥಿಂಕ್ ಮಾಡ್ತಿದ್ದಾನೆ. ಓಕೆನಾ, ಸೊ ಅವನು ಒಂದು ಸ್ವಲ್ಪ ಬೇಜಾರಾಗಿರೋದನ್ನ ಅವ್ರ ಪೇರೆಂಟ್ಸ್ ಗಮನಿಸ್ತಾರೆ. ಸೊ ಗಮನಿಸ್ಬಿಟ್ಟು ಮಿಟ್ಟು ಏನಾಗ್ತಿದೆ ಅಂತ ಕೇಳ್ತಾರೆ. ಸೊ ಮಿಟ್ಟುಗೆ ಒಂದು ಕ್ಲಾರಿಟಿನ ಅಥವಾ ಅವ್ರ ಪೇರೆಂಟ್ಸ್ ಏನು ಕೊಡ್ತಾರೆ ಅಂತ ಹೇಳಿದ್ರೆ, ಅದು ವೆರಿ ಕಾಮನ್ ಎಲ್ಲ ಮಕ್ಕಳುಗಳಲ್ಲಿ ಅಥವಾ ಎಲ್ಲ ಸ್ಟೂಡೆಂಟ್ಸ್ಗಳಲ್ಲಿ ವೆರಿ ಕಾಮನ್. ಅದು ಓದ್ತಾ ಇರಬೇಕಾದ್ರೆ ಸಡನ್ನಾಗಿ ಇನ್ನೇನೋ ಥಾಟ್ ಬರುತ್ತೆ, ನನ್ನ ಫ್ರೆಂಡಿಗೆ ಒಂದು ರಿಪ್ಲೈ ಕೊಡಬೇಕಿತ್ತು, ಅಥವಾ ಇದನ್ನೇನೋ ಮಾಡಬೇಕಿತ್ತಲ್ವ ನಾನು ಅಂತ ಇನ್ನೇನೇನೋ ಥಾಟ್ಸ್ ಬರೋದು. ಅದು ವೆರಿ ಕಾಮನ್ ಮಕ್ಕಳ. ನಾವು ಅಥವಾ ನೀವು ಯಾರೂ ಇದರಿಂದ ಎಸ್ಕೇಪ್ ಆಗಿಲ್ಲ. ಓಕೆನಾ, ಎಲ್ಲರೂ ಒಂದು ಟೈಮಲ್ಲಿ ಇದನ್ನು ಏನು ಮಾಡಿದ್ದೀವಿ, ಫೀಲ್ ಮಾಡಿದ್ದೀವಿ. ಸೊ ನಮ್ಮ ಮಿಟ್ಟು ಕೂಡ ಫೀಲ್ ಮಾಡ್ತಾ ಇದ್ದಾನೆ. ಸೊ ಅವ್ರ ಪೇರೆಂಟ್ಸ್ ಹೇಳ್ತಾರೆ, ನೀನು ಒಬ್ಬನೇ ಅಲ್ಲ ಈ ಥರ ಡಿಫಿಕಲ್ಟೀಸ್ನ ಫೇಸ್ ಮಾಡ್ತಾ ಇರೋದು, ನಾವು ಕೂಡ ಓದಬೇಕಾದ್ರೆ ಇದೇ ಥರ ನಮಗೂ ಅನಿಸಿರೋದು. ಓಕೆನಾ, ನಮ್ಮ ಬ್ರೈನ್ ಇವಾಗ 100% ಅಂತ ತೊಗೊಂಡ್ರೆ ಮಕ್ಕಳ, ಈ 100%ಅಲ್ಲಿ ಅದು 47% ಏನು ಗೊತ್ತಾ, ಓದೋದಕ್ಕೆ ಏನೋ ಓದೋದನ್ನ ಬಿಟ್ಬಿಟ್ಟು ಇನ್ನೆಲ್ಲ ಡಿಸ್ಟ್ರಾಕ್ಷನ್ಸ್ ಕಡೆ ಹೋಗೋದಕ್ಕೆ ಜಾಸ್ತಿ. ಓಕೆನಾ, ಮೈಂಡ್ ಆ ಕಡೆ ಈ ಕಡೆ ಅಲ್ದಾಡ್ತಿರುತ್ತೆ. 47% ಅಲ್ದಾಡೋದಕ್ಕೆ ವೆರಿ ಕಾಮನ್. ಓಕೆನಾ, ಇನ್ನು ಮಿಕ್ಕಿದ 53% ಇದೆ ಅಲ್ವಾ, ಅದರಲ್ಲಿ ಮಾತ್ರ ನಾವು ಫೋಕಸ್ ಮಾಡೋದಕ್ಕೆ ಸಾಧ್ಯ. ಸೊ ಈ 53%ನ ನಾವು ವೈಸಾಗಿ ಯುಟಿಲೈಸ್ ಮಾಡಬೇಕು. ಇಲ್ಲೂ ಕೂಡ ನಾವು 53%ನ್ನು ಇಲ್ಲಿಗೆ ಕೊಟ್ಬಿಟ್ರೆ ಕಂಪ್ಲೀಟಾಗಿ ನಾವೇನು 100% ಸ್ಕೋರ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಲ್ಲ, ಅದು 0% ಆಗಿಬಿಟ್ಟಿರುತ್ತೆ. ಸೊ ವೆರಿ ಕಾಮನ್, ನಾವು ಡಿಸ್ಟ್ರಾಕ್ಷನ್ಸ್ ಆಗೋದು ವೆರಿ ಸಹಜ, ಅದು ತುಂಬ ಸಹಜ. ಓಕೆನಾ, ಎಲ್ಲರಿಗೂ ಒಂದೊಂದು ಸಲ ಈ ಥರ ಆಗ್ತಿರುತ್ತೆ, ಕೆಲವರಿಗೆ ಅವಾಗ ಯಾವಾಗಲೂ ಆಗ್ತಾ ಇರುತ್ತೆ. ಓಕೆನಾ, ಈ 47%ನ ನಾವೇನೂ ಮಾಡೋಕ್ಕಾಗಲ್ಲ, ನಮ್ಮ ಮೈಂಡ್ ಇರೋದೇ ಹಾಗೆ ಬಿಟ್ಬಿಡೋಣ. ಆದರೆ 53% ನಾವು ಫೋಕಸ್ಡಾಗಿ ಕಾನ್ಸಂಟ್ರೇಟ್ ಮಾಡಿ ಓದ್ಬೋದು ಅಲ್ವಾ. ಸೊ ಇದನ್ನು ವೈಸಾಗಿ ಯುಟಿಲೈಸ್ ಮಾಡಬೇಕು ಅಂತ ಮಿಟ್ಟುನ ಪೇರೆಂಟ್ಸ್ ಇದ್ದಾರಲ್ಲ, ಮಿಟ್ಟುಗೆ ಹೇಳ್ತಾರೆ. ಸೊ ಮಿಟ್ಟುಗೆ ಇವಾಗ ಗೊತ್ತಾಯಿತು, ನನ್ನ ಪ್ರಾಬ್ಲಮ್ ನಾನು ಒಬ್ಬನೇ ಏನು ಸ್ಪೆಷಲ್ಲಾಗಿ ಫೇಸ್ ಮಾಡ್ತಾ ಇಲ್ಲ, ನನ್ನ ಫ್ರೆಂಡ್ಸ್ ಕೂಡ ಈ ಥರ ಡಿಸ್ಟ್ರಾಕ್ಷನ್ಸ್ಗೆ ಒಳಗಾಗಿದ್ದಾರೆ. ಬಟ್ ಓವರ್ಕಮ್ ಮಾಡಿಬಿಟ್ಟು ಯಾವ ಥರ ಕೂತ್ಕೊಂಡು ಓದಬೇಕು ಅಂತ ಮಿಟ್ಟು ಇವಾಗ ತಲೆ ಕೆಡಿಸ್ಕೋತಿದ್ದಾರೆ. ಸೊ ಮಿಟ್ಟುಗೆ ಇವಾಗ ಒಂದು ಪ್ರಶ್ನೆ ಕೇಳ್ಕೊತಾ ಇದ್ದಾನೆ, ಅವನೇ ಪ್ರಶ್ನೆ ಕೇಳ್ತಿದ್ದಾನೆ ಓದೋದಕ್ಕಿಂತ ಮುಂಚೆ, ಈ ಪಾಠದಲ್ಲಿ ಏನು ಕಲಿಬೇಕು ಅಂತ. ನಾನು ನಿಮ್ಮ ಈ ಕ್ವೆಶ್ಚನನ್ನು ಇನ್ನೊಂದು ಸಲ ರೀಫ್ರೇಮ್ ಮಾಡ್ಕೊಳ್ಳಿ ಮಕ್ಕಳ. ಮಿಟ್ಟು ಏನಂತ ಕೇಳ್ಕೊತಿದ್ದಾನೆ, ವಾಟ್ ಡು ಐ ನೀಡ್ ಟು ಲರ್ನ್ ಹಿಯರ್ ಅಂತ ಪಾಠದಲ್ಲಿ ಫಸ್ಟು ಲಿಸ್ಟ್ ಮಾಡ್ಕೋತಿದ್ದಾನೆ. ಓಕೆನಾ, ಇಂಪಾರ್ಟೆಂಟ್ ಟಾಪಿಕ್ಸ್ ಏನಿದೆ ಈ ಚಾಪ್ಟರಲ್ಲಿ ಏನು ಕಲಿಬೇಕು ಅಂತ
ಲಿಸ್ಟ್ ಮಾಡ್ಕೋತಿದ್ದಾನೆ. ಓಕೆ, ನೀವು ಕೂಡ ಒಂದು ಚಾಪ್ಟರನ್ನು ಫಸ್ಟ್ ಟೈಮ್ ಓದ್ತಾ ಇದ್ದೀರಾ ಅಂತ ಹೇಳಿದ್ರೆ ಸ್ವಲ್ಪ ನೀವು ನೋಡಬೇಕು ಟಾಪಿಕ್ಸ್ ಏನಿದೆ, ಪರಿವಿಡಿಗಳು ಅಂತ ಹೇಳ್ತೀವಲ್ವ, ಏನೆಲ್ಲ ಇದೆ ಓಕೆ ಚೆಕ್ ಮಾಡಬೇಕು. ಇದರಲ್ಲಿ ಈ ಚಾಪ್ಟರಲ್ಲಿ 11 ಟಾಪಿಕ್ ಇದೆ, ಸೊ ಇದು ಇಂಪಾರ್ಟೆಂಟು. ಈ 11 ಟಾಪಿಕಲ್ಲಿ 5 ಟಾಪಿಕ್ಗಳು ಈ ಥರ ಏನು ಕಂಟಿನ್ಯೂಸ್ ಆಗಿ ಎಲ್ಲ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ ಅಥವಾ ಇಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳಲ್ಲಿ ರಿಪೀಟ್ ಆಗ್ತಾ ಇದೆ. ಸೊ ಈ 5 ಟಾಪಿಕ್ಗೆ ನಾನು ಎಕ್ಸ್ಟ್ರಾ ಎಫರ್ಟ್ ಹಾಕಿ ಓದಬೇಕು ಅಂತ ಮಿಟ್ಟು ಈ ಥರ ಎಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದಾನೆ. ಸೊ ನೀವು ಕೂಡ ಎಲ್ಲಿ ಹೋಗಬೇಕು ಇವಾಗ? PYQs ಇಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳಿಗೆ ಹೋಗಬೇಕು. ಓಕೆ, ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ಆ್ಯಕ್ಟಿವ್ ರೀಡಿಂಗ್ ಮಾಡಬೇಕು. ಏನು ಗೊತ್ತಾ, ಸುಮ್ಮನೆ ಇವಾಗ ಓಪನ್ ಮಾಡಿರ್ತೀರಾ, ಈ ಥರ ಎಲ್ಲ ಓದಿರ್ತೀರಾ, ನಿಮ್ಮ ತಲೆಯಲ್ಲಿರುತ್ತೆ, ಸಡನ್ನಾಗಿ ರಿವೈಸ್ ಮಾಡಿದ್ರೆ ನೆನಪಿಗೆ ಬಂದುಬಿಟ್ಟಿರುತ್ತೆ. ನೀವು ಇದನ್ನು ಪ್ರಾಕ್ಟೀಸ್ ಮಾಡಿ. ಹೇಗೆ? ಒಂದು ಕ್ವೆಶ್ಚನಿಗೆ ಆನ್ಸರ್ ಕಲ್ತಿರ್ತೀರಾ, ಬುಕ್ಕನ್ನು ಕ್ಲೋಸ್ ಮಾಡಿ ಅಥವಾ ನೋಟ್ಬುಕ್ಕನ್ನು ಕ್ಲೋಸ್ ಮಾಡಿ, ಅದಾದಮೇಲೆ ಕಣ್ಣುಗಳನ್ನು ಮುಚ್ಚಿಬಿಟ್ಟು ರೀಕಾಲ್ ಮಾಡೋದಕ್ಕೆ ಟ್ರೈ ಮಾಡಿ. ನೀವು ವರ್ಡ್ ಟು ವರ್ಡ್ ನೆನಪಾಗ್ತಿದೆಯಾ ಅಥವಾ ನಿಮಗೆ ಹೇಳೋದಕ್ಕೆ ಕಷ್ಟ ಆಗ್ತಿದೆಯಾ, ಏನಾದರೂ ಮಿಸ್ ಮಾಡ್ತಿದ್ದೀರಾ ಅಂತ ನೋಟ್ ಮಾಡ್ಕೋಬೇಕು. ನೆಕ್ಸ್ಟ್ ಅಂತ ಹೇಳಿದ್ರೆ, ನೆಕ್ಸ್ಟ್ ಇನ್ನೊಂದು ಏನು ಕೀ ಟಿಪ್ ಅಂತ ಹೇಳಿದ್ರೆ, ನಿಮ್ಮ ಮ್ಯಾಮ್ ನೋಟ್ಸ್ ಕೊಟ್ಟಿರ್ಬೋದು ಅಥವಾ ನಾವು ನಿಮಗೆ ನೋಟ್ಸ್ ಕೊಟ್ಟಿರ್ಬೋದು ಅಲ್ವಾ, ಅದನ್ನೇ ವರ್ಡ್ ಟು ವರ್ಡ್ ಬೈ ಹಾರ್ಟ್ ಹಾಕಿ ಕಷ್ಟಪಟ್ಕೊಂಡು ಕಲ್ತಿರ್ತೀರ, ಎಕ್ಸಾಮ್ ಟೈಮಲ್ಲಿ ಮರ್ತೋಗ್ಬಿಟ್ಟಿರುತ್ತೆ. ಕಂಠಪಾಠ ಮಾಡಬಾರ್ದು. ನೀವು ನಿಮ್ಗೇನು ಅರ್ಥ ಆಗಿದೆ ನಿಮ್ಮ ಸ್ವಂತ ವಾಕ್ಯದಲ್ಲಿ ನೀವೇ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರಬೇಕು. ಆವಾಗ ಕೂಡ ಮಾರ್ಕ್ಸ್ ಚೆನ್ನಾಗಿ ಸಿಗುತ್ತೆ. ಬೈ ಹಾರ್ಟ್ ಆಗ್ತಾ ಇದ್ದರೆ ಒಂದು ವರ್ಡ್ ಏನೋ ಮಿಸ್ ಆಗುತ್ತೆ, ಅದು ಕೀ ವರ್ಡ್ ಇರುತ್ತೆ. ಆ ಥರ ಎಲ್ಲ ಆದಾಗ ಇವ್ಯಾಲ್ಯೂಯೇಷನ್ ಮಾಡಬೇಕಾದ್ರೆ ಎಕ್ಸಾಮೈನರ್ ಮಾರ್ಕ್ಸ್ ಕೊಡಲ್ಲ. ಇಂಪಾರ್ಟೆಂಟ್ ವರ್ಡೇ ಬಿಟ್ಬಿಟ್ಟಿದ್ದಾರೆ ಅಂತ ಅನಿಸುತ್ತೆ. ಸೊ ನೀವು ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿ ನಿಮ್ಮ ಓನ್ ವರ್ಡ್ಸಲ್ಲಿ. ಆವಾಗ ನೀವು ಅನಲೈಸ್ ಮಾಡಿ ನಮ್ಮ ನೋಟ್ಸ್ಗೂ ಅಥವಾ ನಾನು ಕಲ್ತಿರೋದಕ್ಕೆ ಅಥವಾ ನಾನು ಎಕ್ಸ್ಪ್ಲೈನ್ ಮಾಡ್ತಿರೋದಕ್ಕೆ ಏನು ವ್ಯತ್ಯಾಸ ಇದೆ, ಕೀವರ್ಡ್ಸ್ ಎಲ್ಲ ಕವರ್ ಆಗಿದೆಯಾ ಅಂತ ಕಂಪೇರ್ ಮಾಡಿ. ಓಕೆನಾ? ಇದು ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ರೆ ಡಯಾಗ್ರಾಮ್ ಪ್ರಾಕ್ಟೀಸ್ ಮಾಡಿ. ಓಕೆನಾ? ನಮ್ಮ ಸೈನ್ಸ್ ಸಬ್ಜೆಕ್ಟ್ ಅಂತ ಹೇಳಿದ್ರೆ ಮಿನಿಮಮ್ 15 ಅಂಕಗಳಿಗೆ ಏನು ಡಯಾಗ್ರಾಮ್ಸ್ ಬರುತ್ತೆ. ಓಕೆನಾ? ಈ ಚಿತ್ರವನ್ನು ಬರೆಯಿರಿ ಅಂತ ನಮ್ಮ ಬಯಾಲಜಿ ಜೀವಶಾಸ್ತ್ರದಲ್ಲಿ ಕೇಳ್ತಾರೆ. ಫಿಸಿಕ್ಸಲ್ಲೂ ಕೂಡ ನಿಮ್ಮದು ಲೈಟ್ ಚಾಪ್ಟರ್ ಅಂತ ಇದೆ, ಬೆಳಕು ಪ್ರತಿಫಲನ ವಕ್ರೀಭವನ ಅಂತ ಹೇಳ್ಬಿಟ್ಟು ಒಂದು ಚಾಪ್ಟರ್ ಬರುತ್ತೆ. ಓಕೆನಾ? ಆ ಚಾಪ್ಟರಲ್ಲೂ ಕೂಡ ನಿಮಗೆ ಡಯಾಗ್ರಾಮ್, ರೇ ಡಯಾಗ್ರಾಮನ್ನು ಬರೆಯೋದಕ್ಕೆ ಕೇಳ್ತಾರೆ. ಸೊ ನಮಗೆ ಇಂಪಾರ್ಟೆಂಟ್ 15 ಮಾರ್ಕ್ಸು. ಡೈಲಿ ನಿದ್ದೆ ಬರೋದಕ್ಕಿಂತ ಮುಂಚೆ ಡೈಲಿ ಒಂದೊಂದು ಡಯಾಗ್ರಾಮನ್ನು ಪ್ರಾಕ್ಟೀಸ್ ಮಾಡಬೇಕು. ದುಂಡುಗೆ ತುಂಬ ಚೆನ್ನಾಗಿ ಡಯಾಗ್ರಾಮ್ ಮಾಡಿ, ಪ್ಲಸ್ ಲೇಬ್ಲಿಂಗ್ ತುಂಬ ಇಂಪಾರ್ಟೆಂಟ್ ಮಕ್ಕಳ. ನೀವು ಡಯಾಗ್ರಾಮ್ ಮಾಡಿಬಿಟ್ಟು ಭಾಗಗಳನ್ನು ಗುರುತಿಸೋದನ್ನು ಮರೆತುಬಿಟ್ರಿ ಅಂತ ಹೇಳಿದ್ರೆ ಮಾರ್ಕ್ಸ್ ಗಾನ್. ಓಕೆನಾ? ನಮ್ಮ ಮಿಟ್ಟು ಇವಾಗ ಅವನೇನೆಲ್ಲ ಕಲಿತಾನೆ ಅಲ್ವಾ, ಅದನ್ನು ಅವರು ಏನು ಮಾಡ್ತಿದ್ದಾನೆ, ಅವನೇ ಟೀಚರ್ ಥರ ಅವನ ಫ್ರೆಂಡ್ಸಿಗೆಲ್ಲ ಟೀಚ್ ಮಾಡ್ತಾ ಇದ್ದಾನೆ. ಓಕೆನಾ? ಸೊ ನಮ್ಮ ಮಿಟ್ಟು ಇವಾಗ ಪುಸ್ತಕನ ಮುಚ್ಚಿಬಿಟ್ಟು ರಿವೈಸ್ ಮಾಡೋದನ್ನು ಕಲ್ತಿದ್ದಾನೆ. ಪ್ಲಸ್ ಏನು ಮಾಡ್ತಿದ್ದಾನೆ, ಅವನು ಸ್ವಂತ ವಾಕ್ಯದಲ್ಲೇ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾನೆ. ಡೈಲಿ ಡಯಾಗ್ರಾಮ್ಸ್, ಫಾರ್ಮುಲಾಸನ್ನು ಪ್ರಾಕ್ಟೀಸ್ ಮಾಡ್ತಿದ್ದಾನೆ. ಪ್ಲಸ್ ಅವನೇನೆಲ್ಲ ಕಲಿತಾನೆ ಅದು ನೆಕ್ಸ್ಟ್ ಡೇ ಹೋಗಿಬಿಟ್ಟು ಅವ್ನ ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡ್ತಿದ್ದಾನೆ ಮಕ್ಕಳ. ಓಕೆನಾ? ಇವಾಗ ನೀವು ಓದೋದಕ್ಕೆ ಕೂರ್ತಿದ್ದೀರಾ ಅಂತ ಹೇಳಿದ್ರೆ ತುಂಬ ಇಂಪಾರ್ಟೆಂಟ್ ಮಕ್ಕಳ. ತುಂಬ ಚೆನ್ನಾಗಿರುವಂತಹ ಜಾಗ ಬೇಕು, ಲಕ್ಸುರಿಯಸ್ ಆಗಿರುವಂತಹ ವಿಲ್ಲ ಎಲ್ಲ ಬೇಕು ಅಂತ ಹೇಳ್ತಿಲ್ಲ. ನೀವು ಕಂಫರ್ಟಬಲಲ್ಲಿ ಕೂತ್ಕೊಂಡು ಯಾವುದೇ ಡಿಸ್ಟ್ರಾಕ್ಷನ್ಸ್ ಇಲ್ಲದೇ ಓದುವಂತಹ ಜಾಗವನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಆ ಜಾಗದಲ್ಲಿ ಸರಿಯಾದ ಗಾಳಿ ಬೆಳಕು ಇರಬೇಕು. ಓಕೆನಾ? ಇನ್ನೂ ಒಂದು ಇಂಪಾರ್ಟೆಂಟ್, ನೀವು ಆನ್ಲೈನ್ ಕ್ಲಾಸ್ ಕೇಳ್ತಿದ್ದೀರಾ ಅಂತ ಹೇಳಿದ್ರೆ ಅಫ್ಕೋರ್ಸ್ ಲ್ಯಾಪ್ಟಾಪ್, ಮೊಬೈಲ್ ಬೇಕೇ ಬೇಕು. ಅಗ್ರೀಡ್, ಕಂಪ್ಲೀಟ್ಲಿ ಅಗ್ರೀಡ್. ಬಟ್ ನೀವು ಸೆಲ್ಫ್ ಸ್ಟಡಿ ಮಾಡ್ತಿದ್ದೀರಾ, ಇವಾಗ ಕುತ್ಕೊಂಡ್ಬಿಟ್ಟು ನಾನು ಟೆಕ್ಸ್ಟ್ ಬುಕ್ ಓದ್ತಿದ್ದೀನಿ, ನೋಟ್ಸ್ ಏನೋ ಓದ್ತಿದ್ದೀನಿ, ನನಗೆ 0 ಡಿಜಿಟಲ್ ಡಿಸ್ಟ್ರಾಕ್ಷನ್ಸ್ ಬೇಕು ಅಂತ ಹೇಳಿದ್ರೆ ನಿನ್ನ ಮೊಬೈಲ್ ಇದ್ದರೆ ಸ್ವಿಚ್ ಆಫ್ ಮಾಡಿಬಿಟ್ಟು ಎಲ್ಲಾದರೂ ಎತ್ತಿಟ್ಬಿಡಿ. ಓಕೆನಾ? ಅದನ್ನು ಪಕ್ಕದಲ್ಲಿ ಕೂತ್ಕೊಂಡ್ಬಿಟ್ಟು ಓದಬೇಡಿ, ಪಕ್ಕದಲ್ಲಿ ಇಟ್ಕೊಂಡ್ಬಿಟ್ಟು ಓದೋದಕ್ಕೆ ಹೋಗಬೇಡಿ. ಒಂದು ನೋಟಿಫಿಕೇಷನ್ ಬಂತು ಅಂದರೆ ಸಾಕು, ಮೈಂಡ್ ಡೈವರ್ಟ್ ಆಗಿಬಿಟ್ಟಿರುತ್ತೆ. ಸೊ ಮೊಬೈಲನ್ನು ದೂರ ಎಲ್ಲಾದರೂ ಹಾಕ್ಬಿಡ್ಬೇಕು. ಇದು ಮಸ್ಟ್ ಅಂತ ಹೇಳ್ತಾ ಇದ್ದೀನಿ. ಓಕೆ, ಇವತ್ತಿಂದನೇ ಈ ಕೆಲಸನ ನಮ್ಮ ಮಿಟ್ಟು ಏನೆಲ್ಲ ಪ್ರಾಕ್ಟೀಸ್ ಮಾಡ್ತಿದ್ದಾನೆ ಅದನ್ನು ನೀವು ಕೂಡ ಮಾಡೋದಕ್ಕೆ ಶುರು ಮಾಡಬೇಕು. ಪ್ಲಸ್ ಮಕ್ಕಳ, ನಿಮಗೆ ಡಿಸ್ಟ್ರಾಕ್ಷನ್ಸ್ ಆಗ್ತಿದೆ ಅಂತ ಹೇಳಿದ್ರೆ, ನನಗೂ ಕೂಡ ಡಿಸ್ಟ್ರಾಕ್ಷನ್ಸ್ ಆಗ್ತಿದೆ ಅಂತ ಹೇಳಿದ್ರೆ ನಾನು ಏನು ಮಾಡ್ತೀನಿ ಗೊತ್ತಾ, ಆರ್ಮಿ ರಿಲೇಟೆಡ್ ವಿಡಿಯೋಸ್ ನೋಡ್ತೀನಿ. ಅಲ್ಲಿ ಆರ್ಮಿ ಪರ್ಸನ್ಸ್ಗಳಿಗೆ ಯಾವ ಥರ ಟ್ರೈನಿಂಗ್ ಇರುತ್ತೆ, ಎಷ್ಟು ಡಿಸಿಪ್ಲಿನ್ ಆಗಿರ್ತಾರೆ, ಆ ರಿಲೇಟೆಡ್ ವಿಡಿಯೋಸ್ ನೋಡಿದಾಗ
ಅಷ್ಟೊಂದು ಪಂಕ್ಚುಯಾಲಿಟಿ, ಡಿಸಿಪ್ಲಿನ್, ಅವರ ಟ್ರೈನಿಂಗ್ ಎಲ್ಲ ನೋಡಿದ್ರೆ ಏನೋ ಒಂಥರ ಮೋಟಿವೇಟ್ ಅನಿಸುತ್ತೆ. ಸೊ ನನಗೆ ಮೈಂಡ್ ಡಿಸ್ಟ್ರಾಕ್ಷನ್ ಆಗ್ತಿದೆ ಅಂತ ಹೇಳಿದ್ರೆ ನಾನು ಫಸ್ಟ್ ನೋಡೋದೇ ಅದು ಕೆಲಸ. ಆರ್ಮಿದು ರಿಲೇಟೆಡ್ ವೀಡಿಯೋಸ್ ನೋಡ್ತೀನಿ, ಏನೋ ಒಂಥರ ಮೋಟಿವೇಶನ್ ಸಿಗುತ್ತೆ. ನಿಮಗೂ ಕೂಡ ಅದೇ ಥರ ಡಿಸ್ಟ್ರಾಕ್ಷನ್ಸ್ ಆಗ್ತಿದೆ ಅಂತ ಹೇಳಿದ್ರೆ ಇಂಡಿಯನ್ ಆರ್ಮಿ ರಿಲೇಟೆಡ್ ವೀಡಿಯೋಸ್ ನೋಡೋದಕ್ಕೆ ಟ್ರೈ ಮಾಡಿ. ಅದು ನಿಮ್ಗೇನೋ ಒಂಥರ ಫೈರ್ ಅಂತ ಅನಿಸ್ಬಿಟ್ಟಿರುತ್ತೆ, ಸಿಕ್ಕಾಪಟ್ಟೆ ಮೋಟಿವೇಟ್ ಮಾಡಿಸುತ್ತೆ. ಸೊ ಈ ಯಾವ ಥರ ಓದಬೇಕು, ನಮ್ಮ ಮಿಟ್ಟು ಸ್ಟೋರಿನ ನಿಮಗೆ ಹೇಳಿದ್ದೀನಲ್ವಾ, ಮಿಟ್ಟು ಯಾವ ಥರ ಓವರ್ಕಮ್ ಮಾಡಿದ್ರು ಅಂತ. ಸೊ ಇದೆಲ್ಲ ಕೀ ಟಿಪ್ಗಳನ್ನು ಬಳಸ್ಕೊಂಡು ಮೈಂಡನ್ನು ಎಲ್ಲೆಲ್ಲೋ ಹೋಗೋದಕ್ಕೆ ಬಿಡ್ದೇನೆ ವಾಪಸ್ ಬಂದುಬಿಟ್ಟು ಓದೋದಕ್ಕೆ ಶುರು ಮಾಡಬೇಕು. ಸೊ ಕೀ ಟಿಪ್ಗಳನ್ನು ಫಾಲೋ ಮಾಡಿ ಚೆನ್ನಾಗಿ ಓದ್ಕೊಳ್ಳಿ ಅಂತ ಹೇಳ್ತಿದ್ದೀನಿ. ಸೊ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಮಕ್ಕಳ.